ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಬಿಸಿ ನೀರಿಗೆ 2 ಪಾವು ಕಡಲೆಬೇಳೆನ ಹಾಕಿ ಅದು ಮುಕ್ಕಾಲು ಭಾಗ ಕುಕ್ ಆದಮೇಲೆ ಅದಕ್ಕೆ 1 ಪಾವು ತೊಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೊಬ್ಬರಿನ ಆ್ಯಡ್ ಮಾಡಬೇಕು. ನಾನು ಯಾವ ಲೆಕ್ಕದಲ್ಲಿ ಆ್ಯಡ್ ಮಾಡಿದ್ದೀನಿ ಅಂದರೆ 3/4 kg ಬೇಳೆಗೆ 3 ಕಾಯಿ ಈ ಲೆಕ್ಕದಲ್ಲಿ ನಾನು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬೆಲ್ಲದ ಪೌಡರ್ನ ಆ್ಯಡ್ ಮಾಡ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇದನ್ನು ನೀವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಹೀಗೆ ಗ್ರೈಂಡ್ ಆದಮೇಲೆ ಸ್ಮಾಲ್ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಬ್ಬಟ್ಟು ಕಣಕ ರೆಡಿ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಚಿರೋಟಿ ರವೆ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ 1 ಬೌಲ್ ಮೈದಾಗೆ 1/4 ಕಪ್ ಚಿರೋಟಿ ರವೆ ಈ ಲೆಕ್ಕದಲ್ಲಿ ನಾನು ಮೈದಾ ಹಿಟ್ಟನ್ನ ಹಾಕ್ಕೊಂಡಿರೋದು ಮತ್ತು ಸ್ವಲ್ಪ ಅರಿಶಿನ, ರುಚಿಗೆ ಬೇಕಾದಷ್ಟು ಉಪ್ಪು ಅಂದರೆ ಒಂಚೂರು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚಪಾತಿ ಹಿಟ್ಟಿನ ಥರ ಕಲಸಿಟ್ಕೊಳ್ಳಿ. ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಗಂಟಿಲ್ದಿರೋ ಥರ ಚಪಾತಿ ಹಿಟ್ಟಿನ ಥರ ಸ್ಮೂತಾಗಿ ಕಲಸಿಟ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ವಾಟರ್ನ ಹಾಕಿ ಅದು ಒಂದು 10 ಮಿನಿಟ್ಸ್ ವಾಟರಲ್ಲೇ ಇರಕ್ಕೆ ಬಿಡಿ. 10 ಮಿನಿಟ್ಸ್ ಆದಮೇಲೆ ನೀರನ್ನ ಚೆಲ್ಲಿ ಹೀಗೆ ಆಯಿಲ್ನ ಆ್ಯಡ್ ಮಾಡಿ ಆಯಿಲ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಿಕ್ಸ್ ಆದಮೇಲೆ ಇದಕ್ಕೆ ಮತ್ತೆ ಒಂಚೂರು ಆಯಿಲ್ನ ಆ್ಯಡ್ ಮಾಡಿ ಸ್ವಲ್ಪ ಮೇಲ್ಮೇಲೆ ಮಿಕ್ಸ್ ಮಾಡಿ ಒಂದು 20 ಮಿನಿಟ್ಸ್ ಹಾಗೆ ಬಿಡಿ. ಈಗ ಈ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ಈಗ ಇದನ್ನು ಚಿಕ್ಕ ಉಂಡೆ ಆಗಿ ಮಾಡಿಟ್ಕೊಂಡು ಇದರೊಳಗೆ ನಾವೇನು ಒಬ್ಬಟ್ಟು ಹೂರ್ಣ ಮಾಡಿರ್ತೀವಿ ಅದನ್ನು ಹಾಕಿ ಈ ಥರ ಕವರ್ ಮಾಡಿಕೊಂಡು ರೌಂಡ್ ಶೇಪಾಗಿ ಮಾಡಿಕೊಂಡು ಅದನ್ನು ಒಂದು ಪ್ಲಾಸ್ಟಿಕ್ ಕವರ್ ಮಧ್ಯ ಇಟ್ಟು ಈ ಥರ ಒತ್ತಿಟ್ಕೋಬೇಕು. ಹೀಗೆ ಒತ್ತಾದ್ಮೇಲೆ ಒಂದು ತವಾಗೆ ಆಯಿಲ್ ಹಾಕಿ ಒತ್ತಿರೋ ಒಬ್ಬಟ್ಟನ್ನ ಅದರ ಮೇಲೆ ಹಾಕಿ 2 ಸೈಡ್ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ. ಈ ಥರ 2 ಸೈಡ್ ಚೆನ್ನಾಗಿ ಕುಕ್ ಆಗಬೇಕು. ಈಗ ಬೇಳೆ ಒಬ್ಬಟ್ಟು ರೆಡಿ ಟು ಸರ್ವ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ರೆಸಿಪಿ ಟ್ರೈ ಮಾಡಿದ್ರೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.